ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಅದಕ್ಕೋಸ್ಕರ ಹೊಸ್ತಾ ಬಂದಿರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ. ಕ್ವಶನ್ ಪೇಪರ್ ಇದೇ ಟೈಪ್ ಬರುತ್ತೆ. ಮೊದಲನೇದಾಗಿ, ಸುತ್ತುವರಿದ ಶಬ್ದದ ಮಾಪನದ ಘಟಕವಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಸುತ್ತುವರಿದ ಅಂದರೆ ಸರೌಂಡಿಂಗ್ ಸೌಂಡ್ ಅಂತ ಕರಿತೀವಿ ಇಂಗ್ಲೀಷ್ ಒಳಗಡೆ. ಸೊ ಅದರ ಮಾಪಕ SI ಯೂನಿಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಸರಿಯಾಗುತ್ತೆ. ಡೆಸಿಬಲ್ ಅನ್ನುವುದು ಸೌಂಡನ್ನು ಅಳಿತಕ್ಕಂಥ ಒಂದು ಮಾಪಕವಾಗಿದೆ. ಇನ್ನು ಬಿ ಆಪ್ಷನ್ ಏನು ಕೊಟ್ಟಿದ್ದಾರೆ, REM. ಸೊ REM ಅನ್ನುವಂಥದ್ದು ಯಾವುದಕ್ಕಿಪ್ಪ ಅಂತಂದರೆ ಎಕ್ಸ್ರೇದಲ್ಲಿ ಬಳಸ್ತಾರೆ. ಎಕ್ಸ್ರೇ ಮತ್ತು ಗಾಮಾ ಕಿರಣಗಳನ್ನು ಡೀಲ್ ಮಾಡುವ ಸಲುವಾಗಿ ಈ ಒಂದು REMನ ಬಳಸಲಾಗುತ್ತದೆ. ಮಿಲಿಬಾರ್ ಏನಪ್ಪ ಅಂತಂದರೆ ಪ್ರೆಷರ್ ಅಂದರೆ ಒತ್ತಡವನ್ನು ಅಳೆಯಲು ಬಳಸಲಾಗುತ್ತದೆ, ಒತ್ತಡ. ಇನ್ನು ಕೊನೆಯದಾಗಿ ಲ್ಯೂಮೆನ್ ಅಂದರೆ ಲುಮಿನಿಸಿಟಿ ಅಂತ ಕೇಳಿರ್ಬೋದು ನೀವು, ಬೆಳಕಿಗೆ. ಸೊ ಬೆಳಕಿನಲ್ಲಿ ಬಳಸಲಾಗುತ್ತದೆ, ಅದಕ್ಕೋಸ್ಕರ ಇಲ್ಲಿ ಸೊ ಶಬ್ದಕ್ಕೆ ಸಂಬಂಧಿಸಿದ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಎರಡನೇದಾಗಿ ಏನಿದೆ, ರಿವರ್ಸ್ ಆಸ್ಮೋಸಿಸ್ ಯಾವುದರಿಂದ ಖನಿಜಗಳನ್ನು ತೆಗೆದುಹಾಕಲು ಬಳಸುವ ಒಂದು ವಿಧಾನವಾಗಿದೆ ಅಂತ ಕೇಳಿದರೆ. ಸೊ ಇಲ್ಲಿ ರಿವರ್ಸ್ ಆಸ್ಮೋಸಿಸ್ ಏನಪ್ಪ ಅಂತಂದರೆ, ಒಂದು ಕಲುಷಿತವಾದ ನೀರಿನಿಂದ ಅಲ್ಲಿಂದ ಪಾರ್ಟಿಕಲ್ಸ್ಗಳನ್ನು ಬೇರ್ಪಡಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಸೊ ಇಲ್ಲಿ ನೋಡಿ ಯಾವುದಕ್ಕೆ ಬಳಸ್ತಾರೆ ಅಂದರೆ ಆಪ್ಷನ್ ಏನು ನೋಡಿ, ಕುಡಿಯುವ ನೀರು ಮತ್ತು ಸಂಸ್ಕರಿಸಿದ ತ್ಯಾಜ್ಯ ನೀರಿನಿಂದ ಅಲ್ಲಿರ್ತಕ್ಕಂಥ ಬೇಡವಾದ ಪಾರ್ಟಿಕಲ್ಸ್ನ ಸಪ್ರೇಟ್ ಮಾಡಲು, ಅಂದರೆ ಒಂದು ಪರದೆ ಮೂಲಕ ಅವುಗಳನ್ನ ಬೇರ್ಪಡಿಸಲು ಈ ಒಂದು ರಿವರ್ಸ್ ಆಸ್ಮೋಸಿಸನ್ನು ಬಳಸಲಾಗುತ್ತದೆ. ನೆಕ್ಸ್ಟ್, ಜಲಮೂಲಗಳಲ್ಲಿ ಸಾವಯವ ಪದಾರ್ಥಗಳನ್ನು ಕೊಳೆಯಲು ಏರೋಬಿಕ್ ಸೂಕ್ಷ್ಮಜೀವಿಗಳಿಗೆ ಅಗತ್ಯವಿರುವ ಆಮ್ಲಜನಕದ ಪ್ರಮಾಣವನ್ನು ಹೀಗೆ ಉಲ್ಲೇಖಿಸಲಾಗುತ್ತದೆ ಅಂತ ಕೇಳಿದರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ BOD ಅಂದರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಇದು ಏನಪ್ಪ ಅಂತಂದರೆ, ಒಂದು ಯಾವುದೇ ಜೀವಿ ಅಥವಾ ಯಾವುದೇ ಒಂದು ಜಲಚರ ಪ್ರಾಣಿ ನೀರಿನೊಳಗೆ ಬದುಕಲು ಬೇಕಾಗಿರ್ತಕ್ಕಂಥ ಅದಕ್ಕೆ ಬೇಕಾದ ಪ್ರಮಾಣದ ಆಕ್ಸಿಜನ್ ಏನಿರುತ್ತಲ್ಲ ಅದಕ್ಕೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರೀತಾರೆ. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗುತ್ತದೆ. ನೆಕ್ಸ್ಟ್, ಇಂದರ್ ದಕ್ಷಿಣದ ಕಡೆಗೆ, ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಇದೆ. ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಬಂದಾಗ ಫಸ್ಟ್ ನಾವು ಕ್ವಶನ್ನ ಅರ್ಥ ಮಾಡ್ಕೊಂಡ್ವಿ ಅಂದರೆ ಅರ್ಧಕ್ಕೂ ಸೊಲ್ಯೂಷನ್ ಸಿಕ್ಕಂಗೆ ನಮಗೆ. ನೋಡಿ, ಇಂದರ್ 25 ಮೀಟ್ರ್ ದಕ್ಷಿಣದ ಕಡೆಗೆ ಬರ್ತಾನೆ. ಸೊ ಇವ ಇಂದರ್ ಅಂದ್ಕೊಡ್ರಿ 25 ಮೀಟ್ರ್ ದಕ್ಷಿಣದ ಕಡೆಗೆ ಬರ್ತಾನೆ. ಸೊ ಬಂದ ನಂತರ ಅವನು ಬಲಕ್ಕೆ ತಿರುಗಿ, ಸೊ ನಮ್ಮ ಬಲಕ್ಕಲ್ಲ ಇಲ್ಲಿ ಕೆಳಗಡೆ ಇದೆ, ಸೊ ಇದ್ರ ಕೆಳಗಡೆ ಇದ್ದಾಗ ಎಡಕ್ಕಿದ್ದು ಬಲಕ್ಕೆ ಅಂತ ಬರುತ್ತೆ. ಸೊ ಆ ಎರೋ ಮಾರ್ಕ್ ಮೂಲಕ ನೋಡಿಕೊಟ್ರೆ, ಪೇಜ್ ಹೊಳಿಸಿ ಕೂಡ ನೀವು ನೋಡಿಕೊಟ್ರೆ ಗೊತ್ತಾಗುತ್ತೆ, ಯಾಕಂದರೆ ಇದು ಅವನ ಬಲ ಆಗುತ್ತೆ. ಸೊ ಅವನ ಬಲಕ್ಕೆ ತಿರುಗಿ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ, 30 ಮೀಟ್ರ್ ಹೋಗ್ತಾನೆ. ಸೊ ನಂತರ 30 ಮೀಟ್ರ್ ನಡೀತಾನೆ. ನಂತರ ಅವನ ಎಡಕ್ಕೆ ತಿರುಗಿ, ಸೊ ಇಲ್ಲಿಂದ ಅವನ ಎಡಕ್ಕೆ ಅಂತಂದರೆ ಈ ಕಡೆ ಆಗುತ್ತೆ, ಇಲ್ಲಿಗೆ ತಿರುಗಿ ಎಷ್ಟು ಮೀಟ್ರ್ ಹೋಗ್ತಾನೆ, ಇದು ಕೂಡ 20 ಮೀಟ್ರ್ ನಡೀತಾನೆ. ಪುನಃ ಅವನು ತನ್ನ ಎಡಕ್ಕೆ ತಿರುಗಿ, ಇಲ್ಲಿಂದ ಎಡಕ್ಕೆ ಅಂತಂದರೆ ಈ ಕಡೆ ಆಗುತ್ತೆ. ಸೊ ಇಲ್ಲಿಂದ 30 ಮೀಟ್ರ್ ಬರ್ತಾನೆ, 30 ಮೀಟ್ರ್ ನಡೆಯುತ್ತಾನೆ. ಈಗ ಅವನು ತನ್ನ ಪ್ರಾರಂಭಿಸಿದ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದರೆ, ಸೊ ಅವನು ಪ್ರಾರಂಭಿಸಿದ ಸ್ಥಾನ ಇದು. ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ದೂರ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿಂದ ಇಲ್ಲಿವರೆಗೆ 25 ಮೀಟ್ರ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 20 ಮೀಟ್ರ್ ಇದೆ, ಇಲ್ಲಿದೆ ನೋಡಿ 20 ಮೀಟ್ರ್. ಅದಕ್ಕೋಸ್ಕರ ಇನ್ನು ಎರಡನ್ನೂ ಕೂಡಿಸಿದರೆ 25 + 20 = 45 ಮೀಟ್ರ್ ಈ ಸ್ಥಾನದಿಂದ ಅವನು ಇಲ್ಲಿಗೆ ದೂರದಲ್ಲಿದ್ದಾನೆ. ಆಪ್ಷನ್ ಎ ಸರಿಯಾಗುತ್ತೆ. ನೆಕ್ಸ್ಟ್, ಪರಿಸರ ವ್ಯವಸ್ಥೆಯು ವಿಶಿಷ್ಟವಾಗಿದೆ ಏಕೆಂದರೆ ಅಂತ ಕೇಳಿದರೆ. ಸೊ ಈ ಟೈಪ್ ಕ್ವಶನ್ಗಳನ್ನ ಕೇಳಿದಾಗ ನಾವು ಕೇರ್ಫುಲ್ಲಾಗಿ ಆಪ್ಷನ್ಗಳನ್ನ ಓದ್ಕೊಳ್ಬೇಕಾಗುತ್ತೆ. ಸೊ ಆಪ್ಷನ್ ನೋಡ್ತಾ ಹೋದಾಗೆ ಮೊದಲನೇದು ಏನು ಹೇಳುತ್ತೆ, ವಸ್ತುವಿನ ಸೈಕ್ಲಿಂಗ್ ಮತ್ತು ಶಕ್ತಿಯ ಏಕಮುಖ ಹರಿವಿಗೆ ಸಂಬಂಧಿಸಿದ ಅಜೈವಿಕ ಮತ್ತು ಜೈವಿಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆಯಾಗಿದೆ. ಇದು ಸರಿಯಾಗಿದೆ, ಯಾಕಂತಂದರೆ ಇದೊಂದು ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಒಂದು ವಸ್ತುವಿನ ಶಕ್ತಿಯ ಹರಿವಿಗೆ ಈ ಒಂದು ಪರಿಸರ ವ್ಯವಸ್ಥೆ ಸಂಬಂಧಿಸಿದೆ. ಇನ್ನು ಎರಡನೇದು, ಆ ಪ್ರದೇಶಕ್ಕೆ ಅಳವಡಿಸಿಕೊಂಡಂಥ ಸಸ್ಯಗಳ ಕೇವಲ ಉಪಸ್ಥಿತಿ. ಸೊ ಸಸ್ಯಗಳು ಅಷ್ಟೇ ಇದ್ದರೆ ಪರಿಸರ ವ್ಯವಸ್ಥೆ ಅಂತ ಅನ್ನಲ್ಲ. ಸೊ ಶಕ್ತಿಯ ಸೈಕ್ಲಿಂಗ್ ಸೇರಿದಂತೆ ಅಜೀವಿಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆ ಇದು ಬರುತ್ತೆ, ಆದರೆ ಇದಕ್ಕಿಂತ ಕನ್ವೀನಿಯೆಂಟ್ ಆಗಿ ಆಪ್ಷನ್ ಎ ಸರಿಯಾಗುತ್ತೆ. ಇನ್ನು ಆ ಪ್ರದೇಶದಲ್ಲಿ ವಾಸಿಸುವ ಮತ್ತು ಸಂತಾನೋತ್ಪತ್ತಿ ಮಾಡುವ ಪ್ರಾಣಿಗಳ ಉಪಸ್ಥಿತಿ, ಬರೀ ಪ್ರಾಣಿಗಳಲ್ಲ ಅಲ್ಲಿ ಸಸ್ಯಗಳು ಕೂಡ ಇರ್ತವೆ. ಸೊ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಶಕ್ತಿಯ ಹರಿವಿನ ಮೂಲಕ ಘಟಕವೇ ಒಂದು ಪರಿಸರ ಕ್ರಿಯೆಯಾಗಿದೆ.
ನೆಕ್ಸ್ಟ್, ಕೃಷಿಗಾಗಿ ಅಪೂರ್ಣ ಸಂಸ್ಕರಿಸಿದ ಒಳಚರಂಡಿಯನ್ನು ಬಳಸುವುದರೊಂದಿಗೆ ಸಂಬಂಧಿಸಿದ ಮಹತ್ವದ ಪರಿಸರ ಸಮಸ್ಯೆ ಯಾವುದು ಅಂತ ಕೇಳಿದರೆ, ಸೊ ಕೃಷಿಗಾಗಿ ಅಪೂರ್ಣವಾಗಿ ಸಂಸ್ಕರಿಸಿದ ಒಳಚರಂಡಿ ಅಂದರೆ ಈಗ ಒಳಚರಂಡಿ ನೀರು ಬರುತ್ತೆ, ಗಟರ್ ನೀರನ್ನು ಬಳಸಿ ಕೃಷಿಗೆ ಬಳಸ್ತಾರೆ. ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬಳಸ್ತಾರೆ. ತರಕಾರಿ ಏನು ಬರುತ್ತಲ್ಲ ಅಲ್ಲಿ ಗಟರ್ನಿಂದ ಬರುತ್ತೆ. ಸೊ ಅದು ಏನು ಪ್ರಾಬ್ಲಮ್ ಅಪ್ಪ ಅದರಿಂದ ಅಂತಂದರೆ ಅಲ್ಲಿ ಆಪ್ಷನ್ ಏನು ನೋಡಿ, ಮಣ್ಣಿನಲ್ಲಿ ಭಾರಿ ಲೋಹಗಳ ಶೇಖರಣೆ. ಸೊ ಈಗ ಗಟರ್ ನೀರಿನಲ್ಲಿ ಭಾರಿ ಲೋಹಗಳಿರ್ತಾವೆ. ಸೊ ಅವುಗಳನ್ನ ಫಿಲ್ಟರ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಬಟ್ ಅವರು ಸಂಪೂರ್ಣವಾಗಿ ಫಿಲ್ಟರ್ ಮಾಡದೆ ಯೂಸ್ ಮಾಡ್ತಾರಲ್ಲ, ಆ ಲೋಹಗಳು ಡೈರೆಕ್ಟಾಗಿ ಏನಂತಂದರೆ ಆ ಬೆಳೆದಿರ್ತಕ್ಕಂಥ ಬೆಳೆಯಲ್ಲಿ ಬರ್ತವೆ, ಅವು ಹಾನಿಕಾರಕವನ್ನು ಉಂಟು ಮಾಡ್ತವೆ, ಅದು ಬಾಡಿಗೆ ಸೇರಿ ನಮಗೆ ಹೆಲ್ತ್ ಎಫೆಕ್ಟ್ ಬರುತ್ತೆ. ನೆಕ್ಸ್ಟ್, ಕರಗಿದ ಶಿಲಾಪಾಕವು ಭೂಮಿಯ ಮೇಲ್ಮೈಯನ್ನು ತಲುಪಿದಾಗ ಲಾವಾ ಅನಿಲಗಳು ಮತ್ತು ಬೂದಿಯನ್ನು ಬಿಡುಗಡೆ ಮಾಡುತ್ತದೆ. ಅದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸೊ ಕರಗಿದ ಶಿಲಾಪಾಕಕ್ಕೆ ಜ್ವಾಲಾಮುಖಿ ಅಂತ ಕರೀತಾರೆ. ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್, ಏಕಹರಿವಿನ ಮಾದರಿ ವಾಯ್ ಅಂತ ಕರಿತೀವಲ್ಲ, ಆಕಾರದ ಮಾದರಿ ಮತ್ತು ಸಾರ್ವತ್ರಿಕ ಮಾದರಿಗಳನ್ನು ಪರಿಸರ ವ್ಯವಸ್ಥೆಯಲ್ಲಿ ಡ್ಯಾಶ್ ಚಿತ್ರಿಸಲು ಬಳಸಲಾಗುತ್ತದೆ ಅಂತ ಕೇಳಿದರೆ, ಈ ವಾಯ್ ಮಾದರಿಯನ್ನು ಯಾವುದಕ್ಕೆ ಬಳಸ್ತಾರೆ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ಏನಪ್ಪ ಅಂದ್ರೆ ಶಕ್ತಿಯ ಶಕ್ತಿ ಸೈಕಲ್ ವಾಯ್ ಶೇಪ್ದಲ್ಲಿ ಹರಿತೈತಿ ಎಲ್ಲ ಕಡೆ. ಸೊ ಅದಕ್ಕೋಸ್ಕರ ವಾಯ್ ಮಾದರಿಯನ್ನು ಶಕ್ತಿಯ ಸೈಕ್ಲಿಂಗ್ ಆಗಿ ಬಳಸಲಾಗುತ್ತದೆ. ನೆಕ್ಸ್ಟ್, ಒಂದು ಪ್ರದೇಶದ ವಂಶವಾಹಿಗಳು, ಜಾತಿಗಳು ಮತ್ತು ಪರಿಸರ ವ್ಯವಸ್ಥೆಗಳ ಸಂಪೂರ್ಣತೆಯನ್ನು ಒಟ್ಟಾರೆಯಾಗಿ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಸೊ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಸಂಪೂರ್ಣತೆಯ ಒಟ್ಟಾರೆಯಾಗಿ ವಂಶವಾಹಿಗಳು, ಜಾತಿಗಳು ಮತ್ತು ಪರಿಸರ ಕೂಡಿ ಬಯೋಸ್ಫಿಯರ್ ಅಂತ ಕರೀತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ಸುಸ್ಥಿರ ಅಭಿವೃದ್ಧಿಗಳು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತೀವಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದು ಯಾವಾಗ ಕೈಗೊಂಡು ಅಂದರೆ ಇದನ್ನು 2030 ಒಳಗೆ ತಲುಪಬೇಕು. ಎಲ್ಲ ದೇಶಗಳು 2030 ಈ ಗೋಲನ್ನು ತಲುಪಬೇಕಂತ ಯುನೈಟೆಡ್ ನೇಷನ್ಸ್ ಸಂಘಟನೆ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಸೊ ಇದರಲ್ಲಿ ಟೋಟಲ್ ಎಷ್ಟಪ್ಪ ಅಂದ್ರೆ 17 ಗೋಲ್ಗಳಿದಾವೆ. ಇದನ್ನು ನೆನ್ಪಿಟ್ಕೊಟ್ರೆ 2030 ಇದ್ರದ್ದು ಡೆಡ್ ಲೈನ್ ಆಗಿದೆ. ನೆಕ್ಸ್ಟ್, ಎಲ್ಲ ದೇಶಗಳು ಅದನ್ನು ತಲುಪಬೇಕಂತ ಒಟ್ಟು 196 ದೇಶಗಳಿದಾವೆ. ಅವೆಲ್ಲವೂ ಅದನ್ನು ಮುಟ್ಟಬೇಕಂತ ಹೇಳಲಾಗಿದೆ. ಇನ್ನು ಪಂಪ ಭಾರತದಲ್ಲಿ ತನ್ನ ಗುರು ಹರಿಕೇಸರಿ 2ರನ್ನು ಮಹಾಭಾರತದ ಯಾವ ಪಾತ್ರಕ್ಕೆ ಹೋಲಿಸುತ್ತಾನೆ ಅಂತ ಕೇಳಿದರೆ, ಸೊ ಪಂಪನ ಬರೆದಂತಹ ಪಂಪ ಭಾರತಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಇದಕ್ಕೆ ವಿಕ್ರಮಾರ್ಜುನ ವಿಜಯ ಅಂತ ಕೂಡ ಕರೀತಾರೆ. ವಿಕ್ರಮಾರ್ಜುನ ವಿಜಯ. ಈ ಪಂಪ ಹರಿಕೇಸರಿ 2ನೇ ಹರಿಕೇಸರಿ ಕಲ್ಯಾಣ ಚಾಲುಕ್ಯರ ರಾಜನಾದ 2ನೇ ಹರಿಕೇಸರಿಯ ಆಸ್ಥಾನದಲ್ಲಿದ್ದ. ಸೊ ಅದಕ್ಕೋಸ್ಕರ ಇಲ್ಲಿ ವಿಕ್ರಮಾರ್ಜುನ ಅಂತ ಇದೆ. ಸೊ ಅರ್ಜುನನಿಗೆ ಹೋಲಿಸಿ ಈ ಒಂದು ತನ್ನ ರಾಜನನ್ನು ಪಂಪ ಭಾರತದಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್, ಇನ್ನು ಯಾರ ಆಳ್ವಿಕೆಯಲ್ಲಿ ಪರ್ನೋ ನುಂಜಿ ಅಲ್ಲ, ಇದು ನ್ಯೂನಿಚ್ ಆಗಬೇಕು. ನ್ಯೂನಿಚ್ ಒಬ್ಬ ಪೋರ್ಚುಗೀಸ್ ಪ್ರವಾಸಿ ವಿಜಯನಗರಕ್ಕೆ ಭೇಟಿ ನೀಡಿದ್ದನು ಅಂತ ಕೇಳಿದರೆ, ಸೊ ಈ ಒಂದು ಫರ್ನೋ ನ್ಯೂನಿಚ್ ಯಾವಾಗಪ್ಪ ಅಂತಂದರೆ ಅಚ್ಯುತ ದೇವರಾಯ ತನ್ನ ಆಸ್ಥಾನದಲ್ಲಿ ಆಳ್ವಿಕೆ ಮಾಡುವ ಸಮಯದಲ್ಲಿ ಇವನು ಫರ್ನೋ ನ್ಯೂನಿಚ್ನು ಭಾರತಕ್ಕೆ ಭೇಟಿ ನೀಡಿದ್ದ ಪ್ರವಾಸಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಸ್ಥಳಗಳು 2ನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಸಂಬಂಧವನ್ನು ಹೊಂದಿಲ್ಲ ಅಂತ ಕೇಳಿದ್ದಾರೆ. ಸೊ 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತು ಅಂದರೆ 1780ರಿಂದ 84ರವರೆಗೆ ನಡೀತು. ಸೊ ಇದು ಯಾರಪ್ಪ ಅಂತಂದರೆ ಹೈದರಾಲಿ ಸ್ಟಾರ್ಟ್ ಮಾಡಿದಾಗ ಅವ್ರಿಗೊಂದು ಕಾಯಿಲೆ ಬಂತು. ಕಾಯಿಲೆಯಿಂದ ತೀರಿ ಹೋದ ನಂತರ ಟಿಪ್ಪು ಕಂಟಿನ್ಯೂ ಮಾಡಿದರು. ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ಗಳು ನೋಡ್ತಾ ಇದ್ರೆ ಸ್ನೋಲಿಂಗೂರು ಸಂಬಂಧಿಸಿದೆ. ಯಾಕಪ್ಪ ಅಂತಂದರೆ ಅಲ್ಲಿ ಕೂಡ ಯುದ್ಧ ನಡೆದಿತ್ತು. ಮತ್ತು ಪೋರ್ಟೋನೋವೋ ಕೂಡ ಸಂಬಂಧಿಸಿದೆ, ಅಲ್ಲಿ ಕೂಡ ಪ್ರಾಬ್ಲಮ್ ಆಗಿತ್ತು. ಇನ್ನು ಪೊಲ್ಲಿಯೂರ್ ಕೂಡ ಸಂಬಂಧಿಸಿದೆ. ಆಪ್ಷನ್ ಸಿ ನೋಡಿ, ವಾಂಡಿವಾಶ್ ಕದನ ಅಂತ ಬೇರೆ ಬರುತ್ತೆ. ಸೊ ಆಪ್ಷನ್ 4ನೇ ಮೈಸೂರು ಯುದ್ಧದಲ್ಲಿ ಪ್ರಾರಂಭವಾಗುತ್ತೆ. ಅದಕ್ಕೋಸ್ಕರ ಇದಕ್ಕೆ 2ನೇ ಮೈಸೂರು ಯುದ್ಧಕ್ಕೆ ಸಂಬಂಧವನ್ನು ಹೊಂದಿಲ್ಲ ವಾಂಡಿವಾಶ್. ನೆಕ್ಸ್ಟ್, ಒಂದು ವೇಳೆ 23ನೇ ಫೆಬ್ರವರಿ 2008ರಂದು ಶನಿವಾರವಾಗಿದ್ದರೆ ಅದೇ ವರ್ಷದ 3ನೇ ನವೆಂಬರ್ ಯಾವ ದಿನವಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸೋಮವಾರ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ. ನೆಕ್ಸ್ಟ್,
ಆರ್ಕಿಯೋಪ್ಟೆರಿಕ್ಸ್ ಅಂತ ಕರಿತೇವಲ್ಲ, ಯಾವುದಕ್ಕೆ ಇದು ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ಸೈನ್ಸ್ ಟರ್ಮ್ ಇದು ಆರ್ಕಿಯೋಪ್ಟೆರಿಕ್ಸ್ ಸಂಬಂಧಿಸಿದ್ರು ಪೀಸಸ್ಗೆ ಸಂಬಂಧಿಸಿದೆ. ಪೈಸಸ್ ಆಪ್ಷನ್ ಎ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಗಜಶಾಸ್ತ್ರ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರೆ, ಸೊ ಗಜ ಅಂತಂದರೆ ಆನೆ. ಸೊ ಈ ಆನೆಗೆ ಗಜಕ್ಕೆ ಸಂಬಂಧಿಸಿದ ಯಾವುದೇ ಒಂದು ಇದಾಗಲಿ ಜಾಸ್ತಿ ಟೈಮ್ಸ್ ಯಾರು ಬರೆದಿದ್ದಾನೆ, ಗಂಗರ ರಾಜರು ಬರೆದಿರ್ತಾರೆ. ಗಂಗರಾಜರು. ಸೊ ಗಂಗರಾಜರ ಲಾಂಛನ ಗಜವಾಗಿದೆ, ಮದಗಜ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ. ಸ್ತ್ರೀ ಪುರುಷ ಗಂಗರ ರಾಜನಾಗಿದ್ದು ಗಜಶಾಸ್ತ್ರ ಪುಸ್ತಕವನ್ನು ಬರೆದವರಾಗಿದ್ದಾರೆ. ಗಜಕ್ಕೆ ಸಂಬಂಧಿಸಿದ್ದು ಗಂಗಳಿಗೆ ಭಾಳ ರಿಲೇಟ್ ಆಗಿರುತ್ತೆ, ನೆನ್ಪಿಟ್ಕೊಡ್ರಿ ಅದನ್ನು ಪಾಯಿಂಟ್. ನೆಕ್ಸ್ಟ್, ಯಲಹಂಕ ನಾಡಪ್ರಭು ಎಂದು ಯಾರನ್ನು ಕರೆಯುತ್ತಾರೆ? ಸೊ ಯಲಹಂಕ ನಾಡಪ್ರಭು ಅಂತ ಭಾಳಷ್ಟು ಜನ ಕನ್ಫ್ಯೂಸ್ ಆಗಿರುತ್ತೆ. 2ನೇ ಕೆಂಪೇಗೌಡ ಅಲ್ಲ, ಆಪ್ಷನ್ ಬಿ 1ನೇ ಕೆಂಪೇಗೌಡರಿಗೆ ಯಲಹಂಕ ನಾಡಪ್ರಭು ಅಂತ ಕರೆಯಲಾಗುತ್ತಿತ್ತು. ನೆಕ್ಸ್ಟ್, ಚರಕ ಸಂಘವು ಬೆಂಗಳೂರಿನಲ್ಲಿ ಯಾರಿಂದ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಈ ಒಂದು ಚರಕ ಸಂಘವನ್ನು ಬೆಂಗಳೂರಿನಲ್ಲಿ ಯಾರಪ್ಪ ಅಂತಂದರೆ NS ಹರ್ಡೇಕರ್ ಅಥವಾ ನಾಸು ಹರ್ಡೇಕರ್ ಅವರಿಂದ ಈ ಒಂದು ಚರಕ ಸಂಘದ ಸ್ಥಾಪನೆಯಾಯಿತು. ನೆಕ್ಸ್ಟ್, ಭಾರತದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನು ಭಾರತದ ಪ್ರಥಮ ಸ್ವಚ್ಛ ಸುಜಲ ಪ್ರದೇಶ ಎಂದು ಘೋಷಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತ ಅಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಭಾರತದ ಪ್ರಥಮ ಸ್ವಚ್ಛ ಸುಜಲ ಪ್ರದೇಶ ಅಂತ 2023ರಲ್ಲಿ ಘೋಷಿಸಲಾಗಿದೆ. ಸೊ ಇದು ಅವಾಗಿನ ಕರೆಂಟ್ ಅಫೇರ್ ಕ್ವಶನ್, ಬಟ್ ಆದರೂ ನೆನ್ಪಿಟ್ಕೊಳ್ರಿ, ಫಸ್ಟ್ ಸ್ವಚ್ಛ ಸುಜಲ ಪ್ರದೇಶ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ನೆಕ್ಸ್ಟ್, ಬಹುಮನಿ ಸಾಮ್ರಾಜ್ಯವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಈ ಬಹುಮನಿ ಸಾಮ್ರಾಜ್ಯವನ್ನು ಆಪ್ಷನ್ ಎ ನೋಡಿ, ಆಪ್ಷನ್ ಎ 1347ರಲ್ಲಿ ಯಾರಪ್ಪ ಅಂತಂದರೆ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾರವರು ಈ ಒಂದು ಬಹುಮನಿ ಸುಲ್ತಾನವನ್ನು ಸ್ಥಾಪಿಸಿದರು. ಯಾವಾಗಪ್ಪ ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು 1347ರಲ್ಲಿ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಜೂನ್ 3, 1947 ಯೋಜನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಜೂನ್ 3, 1940 ಯೋಜನೆಯನ್ನು ಮೌಂಟ್ ಬ್ಯಾಟನ್ ಯೋಜನೆ ಅಂತ ಕೂಡ ಕರೀತಾರೆ. ಮೌಂಟ್ ಬ್ಯಾಟನ್ ಯೋಜನೆ ಏನಪ್ಪ ಈ ಯೋಜನೆಯಪ್ಪ ಅಂತಂದರೆ, ಇಲ್ಲಿ 2 ಪ್ರಜಾಪ್ರಭುತ್ವ ಭಾರತ ಮತ್ತು ಪಾಕಿಸ್ತಾನಕ್ಕೆ ಈ ಒಂದು ಪ್ರಜಾಪ್ರಭುತ್ವ ಸ್ಥಾಪಿಸಬೇಕಂತ ಮೌಂಟ್ ಬ್ಯಾಟನ್ ಈ ಒಂದು ಪ್ಲ್ಯಾನ್ ಮಾಡಿ ಜೂನ್ 3, 1947 ಯೋಜನೆಯನ್ನು ಸ್ಥಾಪಿಸಿದನು. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ. ನೆಕ್ಸ್ಟ್, ಸಂವಿಧಾನದ ಸಭೆಯು ಕರಡು ಸಮಿತಿಯನ್ನು ಈ ದಿನದಂದು ನೇಮಿಸಿತು ಅಂತ ಕೇಳಿದರೆ. ಸೊ ನಮ್ಮ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕರಡು ಸಮಿತಿಯನ್ನು ಆಪ್ಷನ್ ಬಿ 9ನೇ ಡಿಸೆಂಬರ್ 9ನೇ ಡಿಸೆಂಬರ್ ಅಲ್ಲ, ಇದು ಯಾವಾಗಪ್ಪ ಅಂತಂದರೆ 29ನೇ ಆಗಸ್ಟ್ 1947ರಲ್ಲಿ ಈ ಒಂದು ಕರಡು ಸಮಿತಿಯನ್ನು ಪ್ರಾರಂಭಿಸಲಾಯಿತು. ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್, ಏಡಿಸ್ ಈಜಿಪ್ಟಿಯು ಯಾವುದರ ವಾಹಕವಾಗಿದೆ ಅಂತ ಕೇಳಿದರೆ, ವಾಹಕ ಅಥವಾ ವೆಕ್ಟರ್ ಅಂತ ಕರಿತೀವಿ. ರೋಗವನ್ನು ಹರಡತಕ್ಕಂಥ ಮಧ್ಯಂತರ ಸಾವರ್ತಿಗೆ ವೆಕ್ಟರ್ ಅಂತ ಕರೆಯಲಾಗುತ್ತದೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ನೋಡಿ. ಡೆಂಗ್ಯೂ ಮತ್ತು ಹಳದಿ ಜ್ವರ ಎರಡಕ್ಕೂ ಈ ಒಂದು ಏಡಿಸ್ ಈಜಿಪ್ಟ್ ಸೊಳ್ಳೆಯು ವಾಹಕವಾಗಿದೆ. ನೆಕ್ಸ್ಟ್, INA ವಿಚಾರಣೆಗಳು ಎಲ್ಲಿ ನಡೆದವು ಅಂತ ಕೇಳಿದರೆ, ಸೊ INA ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಏನು ಸುಭಾಷ್ ಚಂದ್ರ ಅವರು ಪ್ರಾರಂಭಿಸಿದ್ರಲ್ಲ, ಸೊ ಇದರ ವಿಚಾರಣೆಗಳು ಎಲ್ಲಿ ನಡೆದವು ಅಂತ ಅಂದರೆ ಆಪ್ಷನ್ ಬಿ ಕೆಂಪುಕೋಟೆಯಲ್ಲಿ. ಯಾವಾಗ ಅಂತ ಅಂದರೆ 1946ರಲ್ಲಿ ಈ ಒಂದು ವಿಚಾರಣೆಗಳು ನಡೆದಿದ್ದವು. ಯಾಕಂದರೆ World War II INA ಭಾಗವಹಿಸಿತ್ತು. World War II ಅದಕ್ಕೋಸ್ಕರ ಅವರು ಯಾವ ರೀತಿಯಾದ ಹಿಂಸಾಚಾರವನ್ನು ಅವರು ತೆಗೆದುಕೊಂಡಿದ್ದಾರೆ ಅನ್ನುವುದರ ಬಗ್ಗೆ ಚರ್ಚೆ ನಡೆಸುವ ಸಲುವಾಗಿ ಈ ಒಂದು ಕೆಂಪುಕೋಟೆಯಲ್ಲಿ INA ವಿಚಾರಣೆಗಳನ್ನು ನಡೆಸಲಾಯಿತು. ನೆಕ್ಸ್ಟ್, ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ನೇತೃತ್ವವನ್ನು ಯಾರು ವಹಿಸಿದ್ದರು ಅಂತ ಕೇಳಿದರೆ, ಸೊ ಈ ಒಂದು ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ 1946ರಲ್ಲಿ ಬಂತು. ಸೊ
ಇಲ್ಲಿ ನೋಡಿ INA ವಿಚಾರಣೆಗಳು ಎಲ್ಲಿ ನಡೆದವು ಅಂತ ಕೇಳಿದ್ದಾರೆ. ಸೊ INA ವಿಚಾರಣೆಗಳು ಏನಪ್ಪ ಅಂತಂದರೆ INA ಫುಲ್ ಫಾರ್ಮ್ ಇಂಡಿಯನ್ ನ್ಯಾಷನಲ್ ಆರ್ಮಿ. INA ಇಂಡಿಯನ್ ನ್ಯಾಷನಲ್ ಆರ್ಮಿ ಇದರ ವಿಚಾರಣೆಗಳು ನಡೆದದ್ದು ಎಲ್ಲಿಪ್ಪ ಅಂತಂದರೆ ಕೆಂಪುಕೋಟೆ ನವದೆಹಲಿಯಲ್ಲಿ ನಡೆದವು. ಯಾಕಂತಂದರೆ ವರ್ಲ್ಡ್ ವಾರ್ ಟೂದಲ್ಲಿ ಈ ಒಂದು INA ಭಾಗವಹಿಸಿತ್ತು. ಸೊ ಅದಕ್ಕೋಸ್ಕರ ಅವರು ಎಸಗಿದಂತಹ ವಯೋಲೆನ್ಸ್ ಸಲುವಾಗಿ ಈ ಒಂದು ವಿಚಾರಣೆಯನ್ನು ನಡೆಸಲಾಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ನೇತೃತ್ವವನ್ನು ಯಾರು ವಹಿಸಿದ್ದರು ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ ಬಿ ನೋಡಿ, ಲಾರ್ಡ್ ಫೆಥಿಕ್ ಲಾರೆನ್ಸ್ ರವರು 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಏನು ಬಂತಲ್ಲ ಅದರ ನೇತೃತ್ವವನ್ನು ವಹಿಸಿದ್ದರು. ಕ್ಯಾಬಿನೆಟ್ ಮಿಷನ್ ಇಂಗ್ಲೆಂಡ್ ಪ್ರಧಾನಿ PM ರವರು ವಹಿಸಿದ್ದರು ಅಥವಾ ನೇತೃತ್ವ ಅವರಿಂದ ಡೈರೆಕ್ಟಾಗಿ ಬಂದಿತ್ತು. 3 ಜನ ಸದಸ್ಯರನ್ನು ಇದು ಒಳಗೊಂಡಿತ್ತು. ನೆಕ್ಸ್ಟ್ ವಿಧಿ 371J ಅಡಿಯಲ್ಲಿ ರಾಜ್ಯಪಾಲರು ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷ ನಿಬಂಧನೆಗಳನ್ನು ಹೊಂದಿದ್ದಾರೆ ಅಂತ ಕೇಳಿದರೆ, ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ ವಿಶೇಷ ನಿಬಂಧನೆಗಳನ್ನು ವಿಧಿ 371J ಒಳಗೊಂಡಿದೆ. ನೆಕ್ಸ್ಟ್ ಯಾವ ವಿಧೇಯಕದ ಪ್ರಕಾರ ಅಸ್ಪೃಶ್ಯತೆ ನಿರ್ಬಂಧಿಸಿದೆ ಮತ್ತು ಅದರ ಆಚರಣೆಯು ಶಿಕ್ಷಾರ್ಹವಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವ ಅಸ್ಪೃಶ್ಯತೆ ಸಮಾನ ಹಕ್ಕಿನಲ್ಲಿ ಬರ್ತಕ್ಕಂಥ ವಿಧೇಯಕ 17 ಅಥವಾ 17ನೇ ವಿಧಿಯಲ್ಲಿ ಈ ಒಂದು ಅಸ್ಪೃಶ್ಯತೆ ನಿಷೇಧ ಕಾಯ್ದೆಯನ್ನು ಇಡಲಾಗಿದೆ ಅಥವಾ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಭಾರತ ಸರ್ಕಾರದ ಕಾಯ್ದೆ 1935 ಪರಿಚಯಿಸಿದ ವ್ಯವಸ್ಥೆಯಲ್ಲಿ ಸರಿಯಾದದನ್ನು ಆರಿಸಿರಿ ಅಂತ ಕೇಳಿದರೆ, ಸೊ ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ ಯಾವುದನ್ನು ಅಂತಂದರೆ ಕೇಂದ್ರದಲ್ಲಿ ರಾಜ್ಯಪ್ರಭುತ್ವವನ್ನು ಸ್ಥಾಪಿಸಲಾಯಿತು. ಅಂದರೆ ಫೆಡರಲ್ ಸಿಸ್ಟಮನ್ನು ಸ್ಥಾಪಿಸಲಾಯಿತು. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಬಿ ಸರಿಯಾಗುತ್ತೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ 1987ರಲ್ಲಿ ಪ್ರದಾನ ಮಾಡಲಾದ ಪ್ರಥಮ ವಿಶ್ವ ಆಹಾರ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಕೇಳಿದರೆ, ಸೊ 1987ರಲ್ಲಿ ಈ ಒಂದು ಪ್ರದಾನ ಮಾಡಲಾದ ಪ್ರಥಮ ವಿಶ್ವ ಆಹಾರ ಪ್ರಶಸ್ತಿಗೆ ಭಾಜನರಾದವರು ಆಪ್ಷನ್ ಬಿ MS ಸ್ವಾಮಿನಾಥನ್. ನಮ್ಮ ಭಾರತದ ಹಸಿರು ಕ್ರಾಂತಿಯ ಪಿತಾಮಹರಾದ MS ಸ್ವಾಮಿನಾಥನ್ ಈ ಪ್ರಶಸ್ತಿಯನ್ನು ಪಡೆದುಕೊಂಡವರಾಗಿದ್ದಾರೆ. ನೆಕ್ಸ್ಟ್ ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ? ಸೊ ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರು ಯಾರಂದ್ರೆ ಭಾರತದ ಉಪರಾಷ್ಟ್ರಪತಿಯವರಾಗಿರುತ್ತಾರೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ರಿಟ್ ಅನ್ನು ಯಾವುದೇ ವ್ಯಕ್ತಿಗೆ, ಯಾವುದೇ ಅಧಿಕಾರಿ ಅಥವಾ ಖಾಸಗಿ ವ್ಯಕ್ತಿಯು ತನ್ನ ವಶದಲ್ಲಿ ಹೊಂದಿರುವ ವ್ಯಕ್ತಿಗೆ ತಿಳಿಸಬಹುದು ಅಂತ ಅಂದರೆ ಇದು ಹೇಬಿಯಸ್ ಕಾರ್ಪಸ್. ವಶದಲ್ಲಿದ್ದಾಗ 24 ಗಂಟೆಯೊಳಗಡೆ ವಶದಲ್ಲಿರುವ ವ್ಯಕ್ತಿಯನ್ನು ಹಾಜರುಪಡಿಸಬೇಕಾಗುತ್ತೆ, ಅಂದರೆ ಕೋರ್ಟಿಗೆ ಹಾಜರುಪಡಿಸಬೇಕಾಗುತ್ತೆ. ಕೊಡಿಸ್ಲಿಲ್ಲ ಅಂತ ಅಂದರೆ ಆ ವ್ಯಕ್ತಿಯನ್ನು ಬಿಡುಗಡೆ ಮಾಡಬೇಕಂತ ರೂಲ್ಸ್ ಇದೆ. ಇದು ಹೇಬಿಯಸ್ ಕಾರ್ಪಸ್ ರಿಟ್ನಲ್ಲಿ ಬರುತ್ತೆ. ಬಂದಿ ಪ್ರತ್ಯಕ್ಷೀಕರಣ ಅಂತ ಕನ್ನಡದಲ್ಲಿ ಕರೆಯಲಾಗುತ್ತದೆ. 5 ಪ್ರಮಾಣದ ರಿಟ್ಗಳಲ್ಲಿ ಇದು ಮೇನ್ ರಿಟ್ ಆಗಿದೆ. ನೆಕ್ಸ್ಟ್ 32ನೇ ವಿಧಿಯಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನೀರಿನ ಭೌತಿಕ ರೂಪ ಏನಾಗಿರುತ್ತದೆ ಅಂತ ಕೇಳಿದರೆ, ಸೊ ಇದೊಂದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಏನಪ್ಪ ಅಂತಂದರೆ 100 ಡಿಗ್ರಿ ಸೆಲ್ಸಿಯಸ್ಗೆ ನೀರು ಏನಿದೆಯಲ್ಲ ಆವಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಅನಿಲವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ದ್ರವನು ಅನ್ಬೋದು, ಅನಿಲನು ಅನ್ಬೋದು. ಆದರೆ ಕೀ ಆನ್ಸರ್ದಲ್ಲಿ ಆಪ್ಷನ್ ಡಿ ಅನಿಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಸರಿಯಾಗುತ್ತೆ. 100 ಡಿಗ್ರಿ ಸೆಲ್ಸಿಯಸ್ಗೆ ನೀರು ಅನಿಲವಾಗಿರುತ್ತೆ, ಅನಿಲವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಯಾವ ಸಂವಿಧಾನಿಕ ತಿದ್ದುಪಡಿಯು ಮಂತ್ರಿಗಳ ಮಂಡಳಿಯನ್ನು ಕೆಳಮನೆ ಅಥವಾ ಲೋವರ್ ಹೌಸ್ಗೆ 15%ಗೆ ಸೀಮಿತಗೊಳಿಸಿದೆ ಅಂತ ಕೇಳಿದರೆ, ಸೊ ಕೆಳಮನೆ ಅಂದರೆ ಲೋಕಸಭೆ. ಈ ಲೋಕಸಭೆಯಲ್ಲಿ ಮಂತ್ರಿಗಳ ಮಂಡಳಿಯನ್ನು 15% ಇರಬೇಕು. ಟೋಟಲ್ ಪ್ರಧಾನಮಂತ್ರಿಯವ್ರನ್ನ ಹಿಡ್ಕೊಂಡು ಅದು ಟೋಟಲ್ ಮೆಂಬರ್ಸ್ಗೆ 15% ಮಂತ್ರಿ ಮಂಡಳಿಯನ್ನು ಹೊಂದಿರಬೇಕು. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದರೆ 91ನೇ ತಿದ್ದುಪಡಿ ಯಾವಾಗಪ್ಪ ಅಂತಂದರೆ 2003ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು. ಅದಕ್ಕೋಸ್ಕರ ಈ ತಿದ್ದುಪಡಿಯ ಪ್ರಕಾರ 15% ಏನಪ್ಪ ಅಂದರೆ ಮೀಸಲಾತಿ ಇರಬೇಕು, ಸೀಮಿತಗೊಳಿಸಬೇಕು ಮಂತ್ರಿಗಳ ಮಂಡಳಿಯನ್ನು. ನೆಕ್ಸ್ಟ್ ಭಾರತ ಸಂಸತ್ತಿನ ಜಂಟಿ ಸಭೆ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಕೇಳಿದರೆ, ಸೊ ಭಾರತ ಸಂಸತ್ತಿನ ಜಂಟಿ ಅಧಿವೇಶನದ ಎಲ್ಲಿದೆ ಅಂದರೆ 108ನೇ ವಿಧಿಯಲ್ಲಿ ಇರಿಸಲಾಗಿದೆ ಜಂಟಿಯ ದಿನ. ನಾವು ಆಸ್ಟ್ರೇಲಿಯಾದಿಂದ ಇದನ್ನು ಎರವಲು ಪಡೆದುಕೊಂಡಿದ್ದೇವೆ. ಆಸ್ಟ್ರೇಲಿಯಾದಿಂದ ಎರವಲು ಪಡೆದುಕೊಂಡಿದ್ದೇವೆ. ಅದಕ್ಕೋಸ್ಕರ ಇದನ್ನು
ಇದರ ಅಧ್ಯಕ್ಷತೆಯನ್ನು ವಹಿಸಿರುವವರು ಲೋಕಸಭೆ ಸ್ಪೀಕರ್, ಲೋಕಸಭೆ ಸಭಾಪತಿಯವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಜಂಟಿ ಅಧಿವೇಶನದ್ದು. ನೆಕ್ಸ್ಟ್, ಯಾವ ಲೇಖನವು ಅದರ ನಿರ್ಣಯದ ಮೂಲಕ ರಾಜ್ಯ ಅಸೆಂಬ್ಲಿಗಳಿಗೆ ಶಾಸಕಾಂಗ ಮಂಡಳಿಯನ್ನು ಸ್ಥಾಪಿಸಬಹುದಾದ ಅಥವಾ ರದ್ದುಗೊಳಿಸಬಹುದಾದ ಅಧಿಕಾರವನ್ನು ನೀಡಿದೆ ಅಂತ ಕೇಳಿದರೆ, ಸೊ ಯಾವ ಆರ್ಟಿಕಲ್ ಮೂಲಕ ರಾಜ್ಯ ವಿಧಾನ ಪರಿಷತ್ ಅಂತ ಕರಿತೀವಿ, ಸೊ ಅದನ್ನು ಹೊಂದಬೇಕಾಗಿರ್ತಕ್ಕಂಥ ಪರ್ಮಿಷನ್ ಕೊಡಲಾಗಿದೆ ಅಂದರೆ ಆರ್ಟಿಕಲ್ 169. 169ರಲ್ಲಿ ಈ ಒಂದು ರಾಜ್ಯಗಳಿಗೆ ವಿಧಾನ ಪರಿಷತ್ತನ್ನು ಹೊಂದುವ ಹಕ್ಕನ್ನು ನೀಡಲಾಗಿದೆ. ಸೊ ಟೋಟಲ್ ನಮ್ಮ ದೇಶದಲ್ಲಿ 6 ರಾಜ್ಯಗಳಿದ್ದಾವೆ, ವಿಧಾನ ಪರಿಷತ್ತು 6 ರಾಜ್ಯಗಳು ಹೊಂದಿದ್ದಾವೆ. ಸೊ ನೆನ್ಪಿಟ್ಕೊಳ್ಳೋದು ಹೆಂಗಂತ ಒಂದು ಟ್ರಿಕ್ ಮೂಲಕ ಹೇಳ್ತೇನೆ ನೋಡಿರಿ. ಫಸ್ಟ್ ನಮ್ಮ ಕರ್ನಾಟಕ ನೆನ್ಪಿಟ್ಕೊಳ್ರಿ, ಕರ್ನಾಟಕ ಫಸ್ಟ್. ಸೊ ಅದರ ಆಜು ಇರ್ತಕ್ಕಂಥ ತೆಲಂಗಾಣ ಇದೆ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ. ನಮ್ಮ ಕರ್ನಾಟಕದ ಪಕ್ಕ ಈಗ 4 ರಾಜ್ಯಗಳು, ಅದು ಇನ್ನೆರಡು ಬೇಕು ನಮಗೆ. ಇನ್ನೆರಡಪ್ಪ ಅಂದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶ ಇದೆ, ಮತ್ತು ಇನ್ನೊಂದು ಅತಿ ಹೆಚ್ಚು ಜನಸಂದಣಿ ಹೊಂದಿರತಕ್ಕಂಥ ಬಿಹಾರ್ ಇದೆ. ಸೊ ಈ ಸಿಂಪಲ್ಲಾಗಿ 6 ರಾಜ್ಯಗಳು ಸಿಕ್ಬಿಟ್ಟು ನಮಗೆ. ನೆಕ್ಸ್ಟ್, ಇಲ್ಲಿ ನೋಡಿ, ಕೆಳಗಿನ ಶ್ರೇಣಿಯನ್ನು ಕೆಳಗೆ ನೀಡಿರುವ ಆಯ್ಕೆಗಳಿಂದ ಪೂರ್ಣಗೊಳಿಸಿ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ, ಪೂರ್ಣಗೊಳಿಸಿದಾಗ ಸರಿಯಾಗುವಂತಹ ಉತ್ತರ ಆಪ್ಷನ್ ಎ ಸರಿಯಾಗುತ್ತೆ. BCAA, BCC, AAA, BBCC. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ. ಕೆಳಗಿನ ಪ್ರಶ್ನೆಗಳಲ್ಲಿ ಯಾವ ಅಕ್ಷರವು ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಬರುವ ಮೂಲಕ ನೀಡಿರುವ ವಿಧಾನವನ್ನು ಪೂರ್ಣವಾಗುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ, ಎ ಇದೆ, ABC ಇದ್ರ ಮಧ್ಯೆ ಬರುತ್ತೆ, BCD ಆಗುತ್ತೆ, EFG ಅದಾದಮೇಲೆ H ಬರುತ್ತೆ. ಸೊ ಅದೇ ರೀತಿಯಾಗಿ GH 2 ಅಕ್ಷರಗಳು ಬರ್ತಾವೆ, ಅದಾದಮೇಲೆ ನೆಕ್ಸ್ಟ್ ಬರೋದು JKL 3 ಅಕ್ಷರಗಳು ಇಲ್ಲಿ ಬರ್ತಾವೆ ನಡಬರ್ಕ. ಸೊ ಇದೇ ರೀತಿಯಾಗಿ ಇಲ್ಲಿ ನೋಡಿ, ಎನ್ನ ಹಿಂದಿನ 2 ಅಕ್ಷರ ಯಾವುದಿದೆ ಅಂತಂದರೆ ಆಪ್ಷನ್ ಬಿ ಕೆ ಆಗುತ್ತೆ. ಕೆ ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, ಸಾಂದ್ರೀಕೃತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಾಂದ್ರೀಕೃತ ನೈಟ್ರಿಕ್ ಆಮ್ಲ ಇವುಗಳ ಕೆಳಗಿನವುಗಳಲ್ಲಿ ಯಾವ ಪ್ರಮಾಣದಲ್ಲಿ ಮಿಶ್ರಣ ಅಕ್ವಾರೇಜಿಯಾಗಿದೆ. ಸೊ ಅಕ್ವಾರೇಜಿಯದು ನಮ್ಮ ಫಾರ್ಮುಲಾ ಗೊತ್ತು, ಏನಪ್ಪ ಅಂತಂದರೆ HNO3 + 3HCl. ಇಲ್ಲಿ ಹೆಂಗೆ ಕೇಳಿದಾರೆ ನೋಡಿ, ನೈಟ್ರಿಕ್ ಆಮ್ಲ ಅಂತಂದರೆ HNO3 ಆಗುತ್ತೆ, ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಅಂತಂದರೆ HCl ಆಗುತ್ತೆ. ಸೊ ಅವು ಎಷ್ಟು ಪ್ರಮಾಣದಲ್ಲಿ ಇರಬೇಕಂತ ಕೇಳಿದರೆ, ಫಸ್ಟು ಹೈಡ್ರೋಕ್ಲೋರಿಕ್ ಆಮ್ಲ 3 ಇದೆ, ಅದಾದಮೇಲೆ 1 ಇದೆ. ಸೊ ಆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್, ಬೂಟು ಶೂಗಳನ್ನು ಉತ್ಪಾದಿಸುವ ಉತ್ಪಾದನಾ ಘಟಕವು ಯಾವ ವಲಯದಡಿ ಬರುತ್ತದೆ ಅಂತ ಕೇಳಿದರೆ, ಸೊ ಬೂಟು ಶೂಗಳನ್ನು ಉತ್ಪಾದನೆ ಅಂತ ಬಂದರೆ ಇದು ಕಂಡುಬರೋದು ಆಪ್ಷನ್ ಡಿ ದ್ವಿತೀಯ ವಲಯದಲ್ಲಿ ಕಂಡುಬರುತ್ತೆ. ಸೊ ಪ್ರೈಮರಿ ವಲಯದಲ್ಲಿ ಕೃಷಿ ಬರುತ್ತೆ, ಅದನ್ನು ಪ್ರೈಮರಿ ಕಚ್ಚಾ ವಸ್ತುಗಳ ಉತ್ಪಾದನೆ, ಕಚ್ಚಾ ವಸ್ತುಗಳು ಅಂತ ಬಂದಾಗ ಅದು ಪ್ರೈಮರಿ ಬರುತ್ತೆ. ಸೊ ಅದನ್ನು ಮಾರ್ಪಾಡು ಮಾಡುವುದಕ್ಕೆ ದ್ವಿತೀಯ ವಲಯ ಬರುತ್ತೆ. ಸರ್ವಿಸ್ ಸೆಕ್ಟರ್ ಟರ್ಸರಿ ಸೆಕ್ಟರ್ದಲ್ಲಿ ಬರುತ್ತೆ. ನೆಕ್ಸ್ಟ್, ಒಂದು ವೇಳೆ 1620 40% ಪ್ಲಸ್ 960 30% 5200 ಡ್ಯಾಶ್ ಆಗಿದೆ ಅಂತ ಈ ಟೈಪ್ ಕ್ವಶನ್ ಕೇಳಿದಾಗ ಸಿಂಪಲ್ ನಾವು ಅರ್ಥ ಮಾಡ್ಕೊಂಬಿಡೋಣ. ನೋಡಿ, 1620 ಇಂಟು 40% ಅಂದರೆ 40/100 ಆಗುತ್ತೆ. ಸೊ ಅದೇ ರೀತಿಯಾಗಿ ಪ್ಲಸ್ 960 ಇಂಟು 30% ಅಂದರೆ /100 ಆಗುತ್ತೆ. = ನಮಗೇನು ಕೇಳಿದರೆ 5200 ಎಷ್ಟು ಪರ್ಸೆಂಟ್ ಅಂತ ಕೇಳಿದರೆ ಅದನ್ನು ನಾವು ಇಂಟು ಎಕ್ಸ್ ಅಂತ ತೊಗೊಳ್ಳೋಣ, /100 ಮಾಡೋಣ. ಸೊ ಎಕ್ಸ್ನ ವ್ಯಾಲ್ಯೂ 2 ಕಡೆ ತಗ್ತೆ. ಸೊ ಇಲ್ಲಿ ಇದು ಹೋಗುತ್ತೆ, ಇದು ಹೋಗುತ್ತೆ, ಇದು ಹೋಗುತ್ತೆ, ಇದು ಹೋಗುತ್ತೆ. 1 ಇಂಟು 4 ಪ್ಲಸ್ 96 ಇಂಟು 3 52 ಇಂಟು ಎಕ್ಸ್. ಸೊ 52 ಈ ಕಡೆ ಕಳಿಸಿದ್ರೆ ಎಕ್ಸ್ = 162 ಇಂಟು 4 ಪ್ಲಸ್ 96 ಇಂಟು 3 /52. ಇದನ್ನು ಸಾಲ್ವ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಗುತ್ತೆಪ್ಪ ಅಂತಂದರೆ ನಮಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ. 18 ಸಿಗುತ್ತೆ. 18 ಆನ್ಸರ್ ಸರಿಯಾದ ಉತ್ತರ. ನೆಕ್ಸ್ಟ್, (12:55) ಗಂಟೆಗೆ ಸಮಯವಾದಾಗ ಗಡಿಯಾರದ ಮುಳ್ಳುಗಳು ಯಾವ ಕೋನದಲ್ಲಿ ಇರುತ್ತವೆ ಅಂತ ಕೇಳಿದರೆ, ಸೊ ಇವಾಗ ನಮ್ಮ ಗಡಿಯಾರ ತಗೋಣ. ಗಡಿಯಾರ ಇದೆಯಾ?
ಇದರಲ್ಲಿ ಇಲ್ಲಿ 12 ಇರುತ್ತೆ, ಇಲ್ಲಿ 6 ಇರುತ್ತೆ, ಕೆಳಗಡೆ ಇಲ್ಲಿ 3, ಇಲ್ಲಿ 9. ಸೊ ಇಲ್ಲಿ ಏನು ಕೇಳಿದ್ರೆ 12:55, ಇಲ್ಲಿ 1 ಗಂಟೆ ಇರುತ್ತೆ, ಇಲ್ಲಿ 2 ಇರುತ್ತೆ. ಸೊ 55 ಆಗಬೇಕಂದ್ರೆ ಒಂದು ಗಡಿಯಾರದ ಮೂಳು ಇಲ್ಲಿ ಬರಬೇಕಾಗುತ್ತೆ, ಇಲ್ಲಿ ಬರುತ್ತೆ. ಸೊ ಇಲ್ಲಿ 11ಕ್ಕೆ. ಸೊ ಇದು ಏನಿದೆಯಲ್ಲ ಇದು 12:55 ಟೈಮ್ ಆಗಿದೆ. ಸೊ ಇದು ಎಷ್ಟಪ್ಪ ಅಂತಂದರೆ 57 ಒಂದು ಕೋಣಕ್ಕೆ. ಇದು ಏನಾದರೂ ಕರೆಕ್ಟ್ ಸಮನಾಗಿ ಇಲ್ಲಿಗಿದ್ದಿದ್ರೆ 60 ಡಿಗ್ರಿ ಆಗ್ತಿತ್ತು, ಬಟ್ ಇದು ಒಂದು ಸ್ವಲ್ಪ ಒಳಗಡೆ ಇದೆ, 52.5 ಡಿಗ್ರಿ ಆಗುತ್ತೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಕೆಳಗಿನ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಕೆಳಗಿನವುಗಳಲ್ಲಿ ತಪ್ಪಾಗಿ ಹೊಂದಾಣಿಕೆ ಯಾದದ್ದು? ಇಲ್ಲಿ ನೋಡಿ, ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದರೆ ಆತ್ಮಾರಾಮ್ ಪಾಂಡುರಂಗರವರು. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಏನೇ ಸರಿ ತಪ್ಪಿದೆ. ಸೊ ಎ ತಪ್ಪು. ಆರ್ಯ ಸಮಾಜ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿರು, ಇದು ಕರೆಕ್ಟ್ ಆಗಿದೆ. ರಾಮಕೃಷ್ಣ ಮಿಷನ್ ಸ್ಥಾಪಿಸಿದವರು ರಾಮಕೃಷ್ಣ ಪರಮಹಂಸರು, ಇದು ಸರಿಯಾಗಿದೆ. ಇನ್ನು ದಿ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿಯ ಸ್ಥಾಪಕರು ಗೋಪಾಲಕೃಷ್ಣ ಗೋಖಲೆ, ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ಆಪ್ಷನ್ ಬಿ ಒಂದೇ ತಪ್ಪಾಗಿದೆ. ನೆಕ್ಸ್ಟ್, ಒಂದು ಚೌಕದ ಪರದೆಯು 24 ಮೀಟರ್ ಉದ್ದವಿರುವ ಆಯತದ ಪರದೆಯು ಒಂದೇ ಆಗಿದ್ದು ಅದರ ಅಗಲವು ದ್ವಿಗುಣವಾಗಿರುತ್ತದೆ, ಆಗ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಒಂದು ಆಯತ ಇದೆ, ಇಲ್ಲೇ ತಗೋಣ. ಇದೊಂದು ಆಯತ ಮತ್ತು ಇದೊಂದು ಚೌಕ ಅನ್ಕೊಡ್ರಿ. ಇದೊಂದು ಚೌಕ, ಇವೆರಡು ಈಕ್ವಲ್ ಇದಾವೆ. ಸೊ ಪರದೆ ಇದು ಎಷ್ಟು ಕೊಟ್ಟಿದೆ ನೋಡಿ, 24 ಬೇರೆ ಬೇರೆ ಇದಾವೆ ಅಂತಂದರೆ ಒಂದು 24 ಇದೆ, ಇನ್ನೊಂದು ಆಯತದ ಪರದೆ ಒಂದೇ ಆಗಿದ್ದು, ಒಂದು ಚೌಕದ ಪರದೆ 24 ಮೀಟರ್ ಉದ್ದದ ಆಯತದ ಪರದೆ ಒಂದೇ ಆಗಿದ್ದು ಅದರ ಅಗಲ, ಸೊ ಉದ್ದ ಅಗಲ ಡಿಫ್ರೆಂಟ್ ಇದೆ ಅಂತ ಅಂದರೆ ಅದು ಏನಪ್ಪ ಅಂತಂದರೆ ಆಯತ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಅಗಲ ದ್ವಿಗುಣ, ಅಗಲ 24 ಐತಿ, ದ್ವಿಗುಣ ಅಂತಂದರೆ ಅದಕ್ಕಿಂತ ಹಾಫ್ ಇರುತ್ತೆ ಇದು. ಸೊ ಉದ್ದ, ಸೊ ಅದಕ್ಕೋಸ್ಕರ 24 2 ಪೂರ ಪೆರಿಮೀಟ್ರ್ ನಮಗೆ ಸಿಕ್ಬಿಡುತ್ತೆ. ಯಾಕಂತಂದರೆ ಇದು 24 ಇರುತ್ತೆ, ಇದು 12 ಇರುತ್ತೆ. ಪೂರ ಪೆರಿಮೀಟ್ರ್ ನೋಡಿದಾಗ ನಾವು 48 + 24 12 72 ಟೋಟಲ್ ಅದರ ಪೆರಿಮೀಟ್ರ್ ನಮಗೆ 72 ಅಂತ ಸಿಕ್ತು. ಸೊ ಇಲ್ಲಿ ಚೌಕಕ್ಕೆ ಸಂಬಂಧಪಟ್ಟಾಗ 4 ಸರಿಯಾಗಿ ಸಮವಾಗಿರುತ್ತವೆ. /4 ಮಾಡಬೇಕು. /4 ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ ಅಂತಂದರೆ 8 ಸಿಗುತ್ತೆ, 18. ಸೊ ಇವೆಲ್ಲ 18 ಇದಾವೆ, 18. ಅದಕ್ಕೋಸ್ಕರ ನಮ್ಗೆ ಇದ್ರದ್ದು ಏನು ಬೇಕಾ, ಏರಿಯಾ ಬೇಕು. 18 ಸ್ಕ್ವೇರ್ ಆಗುತ್ತೆ, ಎ ಸ್ಕ್ವೇರ್ ಅಂತ ಕರಿತೀವಿ. 18 ಸ್ಕ್ವೇರ್ ನೋಡಿದಾಗ 18ದ ಸ್ಕ್ವೇರ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ 324. 18 ಸ್ಕ್ವೇರ್ ಇದೆ, ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಕೆಳಗಿನ ಯಾವ ಸಂಸ್ಥೆಗಳಿಂದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನು ವಿಶ್ವ ಪರಂಪರೆ ತಾಣವೆಂದು ಘೋಷಿಸಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಯಾವ ಸಂಸ್ಥೆ ಅಂದ್ರೆ ಆಪ್ಷನ್ ಡಿ ಯುನೆಸ್ಕೋ. ಯುನೆಸ್ಕೋ ಏನಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ಕರೀತಾರೆ, ಅದರ ಫುಲ್ ಫಾರ್ಮ್. ಅದಕ್ಕೋಸ್ಕರ ಆಪ್ಷನ್ ಡಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಸರಿಯಾಗಿ ಹೊಂದಾಣಿಕೆ ಆಗಿರ್ಬೋದು ಅಂತ ನೋಡ್ತಾ ಬಂದಾಗ ಇಲ್ಲಿ ನೋಡಿ, ಆಪ್ಷನ್ ಎ ಎಜ್ರಾ ಕಪ್ ಪೋಲೋ ಕ್ರೀಡೆಗೆ ಸಂಬಂಧಿಸಿದ್ದು ಸರಿಯಾಗಿದೆ. ಇನ್ನು ಎರಡನೇದಾಗಿ ಡ್ಯುರ್ಯಾಂಡ್ ಕಪ್ಪು ಯಾವುದಕ್ಕೆ ಅಂದರೆ ಹಾಕಿಗೆ ಸಂಬಂಧಿಸಿಲ್ಲ, ಇದು ಸಂಬಂಧಿಸಿರುವುದು ಫುಟ್ಬಾಲ್ಗೆ ಸಂಬಂಧಿಸಿದೆ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಬಿ ತಪ್ಪು. ಇನ್ನು ಜಿಯಾಡಿ ಇರಾನಿ ಕಪ್ ಇದು ಫುಟ್ಬಾಲ್ಗೆ ಸಂಬಂಧಿಸಿಲ್ಲ, ಹೊರತಾಗಿದ್ದು ಕ್ರಿಕೆಟ್ಗೆ ಸಂಬಂಧಿಸಿದೆ, ಇದು ಕೂಡ ತಪ್ಪು. ಇನ್ನು ಡಿ ಏನಿತ್ತು ಮರಗಪ್ಪ ಕಪ್ಪು ಸಂಬಂಧಿಸಿರೋದು ಹಾಕಿಗೆ, ಇದು ಸರಿಯಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಅಂದರೆ ಇಲ್ಲಿ ನೋಡಿ, ಎ ಸರಿಯಾಗಿದೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಭಾರತದ ಅತಿ ದೊಡ್ಡ ಸಂಗ್ರಹಾಲಯ, ಇದೇ ತಪ್ಪು. ಯಾಕಂತಂದರೆ ಭಾರತದ ಅತಿ ದೊಡ್ಡ ಸಂಗ್ರಹಾಲಯ ಇರತಕ್ಕಂಥದ್ದು ಕೋಲ್ಕತ್ತಾದಲ್ಲಿ. ದ ಇಂಡಿಯನ್ ಮ್ಯೂಸಿಯಂ ಅಂತ ಕರಿತೀವಿ, ಇಂಡಿಯನ್ ಮ್ಯೂಸಿಯಂ, ಅದು ಭಾರತದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯವಾಗಿದೆ. ಇನ್ನು ಎರಡನೇದು ಭಾರತದ ಅತಿ ದೊಡ್ಡ ಗುಮ್ಮಟ ಯಾವುದಂದ್ರೆ ಗೋಲ್ ಗುಂಬಜ್, ಸರಿಯಾಗಿದೆ. ಇನ್ನು ಭಾರತದ ಅತಿ ದೊಡ್ಡ ಪ್ಲಾನೆಟೋರಿಯಂ ಅಂತಂದರೆ ಬಿರ್ಲಾ ಪ್ಲಾನೆಟೋರಿಯಂ, ಇದು ಸರಿಯಾಗಿದೆ. ಇನ್ನು ಭಾರತದ ಅತಿ ದೊಡ್ಡ ಗುರುದ್ವಾರ ಅಂತಂದರೆ ಗೋಲ್ಡನ್ ಟೆಂಪಲ್ ಅಮೃತ್ಸರ್, ಇದು ಕೂಡ ಸರಿಯಾಗಿದೆ. ಆಪ್ಷನ್ ಎ ತಪ್ಪು. ನೆಕ್ಸ್ಟ್,
ಭಾರತೀಯ ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ 1976ನ ಜನಪ್ರಿಯವಾಗಿ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಸೊ 1976ರಲ್ಲಿ ಬಂದಂತಹ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕೂಡ ಕರೆಯಲಾಗುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಕರ್ನಾಟಕ ವಿಧಾನಸಭೆಯಲ್ಲಿ 224 ಕ್ಷೇತ್ರಗಳ ಪೈಕಿ ಪರಿಶಿಷ್ಟ ಜಾತಿಗಳಿಗೆ ಎಷ್ಟು ಕ್ಷೇತ್ರಗಳನ್ನು ಸೀಮಿತಗೊಳಿಸಲಾಗಿದೆ ಅಂತ ಅಂದರೆ, ಆಪ್ಷನ್ ಎ 25 ಕ್ಷೇತ್ರಗಳನ್ನು ಈ ಒಂದು ಸೀಮಿತಗೊಳಿಸಲಾಗಿದೆ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಮಾಸಿಕ 2,000 ಭತ್ಯೆ ದೊರೆಯುವ ಕರ್ನಾಟಕ ಸರ್ಕಾರದ ಯೋಜನೆಯನ್ನು ಹೆಸರಿಸಿ ಅಂತ ಕೇಳಿದರೆ, ಸೊ ಇದು ಯಾವುದಪ್ಪ ಅಂತಂದರೆ ಕರ್ನಾಟಕ ಗೃಹಲಕ್ಷ್ಮಿ ಸ್ಕೀಮ್. 2,000 ಕುಟುಂಬ ಮಹಿಳೆಯರಿಗೆ 2,000 ಬರ್ತಕ್ಕಂಥ ಸ್ಕೀಮ್ ಆಗಿದೆ, ಸದ್ಯದಲ್ಲಿ ಬರ್ತಾ ಇದೆ. ನೆಕ್ಸ್ಟ್, ಇನ್ನು ಒಂದು ದಾಳದ 4 ವಿವಿಧ ಸ್ಥಾನಗಳನ್ನು ಕೆಳಗೆ ನೀಡಲಾಗಿದೆ. ಯಾವ ಸಂಖ್ಯೆಯು 6ರ ವಿರುದ್ಧ ದಿಕ್ಕಿನಲ್ಲಿದೆ ಅಂತ ಕೇಳಿದರೆ, ಸೊ ನಮ್ಗೆ 6ದ ಅಪೋಸಿಟ್ ಕೇಳಿದ್ದಾರೆ. 6ದ ಅಪೋಸಿಟ್ ಇರಬೇಕಂತಂದರೆ ಇಲ್ಲಿ ನೋಡಿ ಯಾವ್ದು ಕಾಮನ್ ಇದೆ ಅಂತ ನೋಡೋಣ. ಸೊ 6 ಇಲ್ಲಿದೆ, 5 4 ಕಾಮನ್ ಇದೆ. ಸೊ 5 4 ಕಾಮನ್ ಇದೆ ಅಂತಂದರೆ ಇಲ್ಲಿ ನೋಡಿ 5 4 ಇನ್ನೊಂದು ಎಲ್ಲಾದರೂ ಇದೆ ನೋಡ್ಕೋಬೇಕು. ಸೊ ಎಲ್ಲಿ ಇಲ್ಲ, ಸೊ ಅದಕ್ಕೋಸ್ಕರ ಇದು ನಮಗೆ ಯೂಸ್ ಆಗಲ್ಲ. ಇನ್ನು 3 2 6ಕ್ಕೆ 3 2 ಇಲ್ಲಿದೆ, 3 2 ಎಲ್ಲಾದರೂ ಕಾಮನ್ ಇದೆ, ಇದು ನಮಗೆ ಯೂಸ್ ಆಗಲ್ಲ. ಸೊ ಇಲ್ಲಿ ನೋಡಿ 6ಕ್ಕೆ 2 4 ಕಾಮನ್ ಇದೆ. ಸೊ ಇಲ್ಲಿ ಕೂಡ 2 4 ಕಾಮನ್ ಇದೆ, ಅದಕ್ಕೋಸ್ಕರ ಇದರ ಅಪೋಸಿಟ್ಟು 1 ಆಗುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಕಾಮನ್ ಲೆಟರ್ಸ್ನ ನೋಡ್ಕೋಬೇಕು, 6ರ ಅಪೋಸಿಟ್ ಅದೇ ಬರುತ್ತೆ. 1954ರಲ್ಲಿ ಕನ್ನಡದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡ ಚಲನಚಿತ್ರ ಯಾವುದು ಅಂತ ಕೇಳಿದರೆ, ಸೊ ಇದು ಬೇಡರ ಕಣ್ಣಪ್ಪ. 1954ರಲ್ಲಿ ಕನ್ನಡದ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡದ ಚಲನಚಿತ್ರವಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಭಾರತೀಯ ಕ್ಷಿಪಣಿಯು ಅಣ್ವಸ್ತ್ರಗಳನ್ನು ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಕೇಳಿದರೆ, ಸೊ ಇದು ಪೃಥ್ವಿ. ಆಪ್ಷನ್ ಎ ಸರಿಯಾದಂಥ ಉತ್ತರ. ಪೃಥ್ವಿ ಕ್ಷಿಪಣಿ ಅಣ್ವಸ್ತ್ರಗಳನ್ನು ಕೊಂಡೊಯ್ಯುವಂಥ ಸಾಮರ್ಥ್ಯವಿರುವ ಭಾರತದ ಕ್ಷಿಪಣಿಯಾಗಿದೆ. ನೆಕ್ಸ್ಟ್, ಕೆಳಗಿನ ಪರ್ವತಗಳನ್ನು ಅವುಗಳ ಎತ್ತರದ ಅನುಸಾರವಾಗಿ ಅವರೋಹಣ ಕ್ರಮದಲ್ಲಿ ಜೋಡಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ, ಸೊ ನಮ್ಮ ಕರ್ನಾಟಕ ಇಲ್ಲೇನು ಕೇಳಿದರೆ, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅತಿ ಎತ್ತರವಾದದ್ದು ಮುಳ್ಳಯ್ಯನಗಿರಿ ಪರ್ವತ. ಎಷ್ಟಿದೆ ಅಂದರೆ 1930 ಮೀಟರ್ ಇದೆ. ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ ಬಾಬಾ ಬುಡನ್ಗಿರಿ. ಇದು ಎಷ್ಟಿದೆ ಅಂತಂದರೆ 1895 ಮೀಟರ್ ಇದೆ. ಸೊ ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಕುದುರೆಮುಖ ಹಿಲ್. ಇದು ಎಷ್ಟಿದೆ ಅಂತ ಅಂದರೆ 1894 ಇದೆ. ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಿಳಿಗಿರಿ ರಂಗನ ಬೆಟ್ಟ. ಇದೆಷ್ಟಿಂದ್ರೆ 1800 ಮೀಟರ್ ಇದೆ. ಸೊ ಇವು 4 ನಾವು ನೆನ್ಪಿಟ್ಕೊಂಡ್ಬಿಟ್ರೆ ಎಲ್ಲ ಸಿಕ್ಕಿಬಿಡುತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ಮುಳ್ಳಯ್ಯನಗಿರಿ, ಇಲ್ಲಿ ಯಾವುದು ಮುಳ್ಳಯ್ಯನಗಿರಿ ಕೊಟ್ಟಿಲ್ಲ. ಇನ್ನು ಬಾಬಾ ಬುಡನ್ಗಿರಿ ನೆಕ್ಸ್ಟ್ ಇದೆ. ಬಾಬಾ ಬುಡನ್ಗಿರಿ, ಕುದುರೆಮುಖ, ಬಿಳಿಗಿರಿ ರಂಗನ, ಶಿವಗಂಗಾ ಕೊಡಚಾದ್ರಿ. ಇದು ಸರಿಯಾದ ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, USB ವಿಸ್ತೃತ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ, ಸೊ USB ಜಾಸ್ತಿ ಟೈಮ್ಸ್ ಎಕ್ಸಾಮ್ದಲ್ಲಿ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಯೂನಿವರ್ಸಲ್ ಸೀರಿಯಲ್ ಬಸ್ ಸರಿಯಾದ ಉತ್ತರ. ನೆಕ್ಸ್ಟ್, ಸ್ಥಳಗಳ ನಡುವೆ ಸಂಪರ್ಕಿಸುವ ಘಾಟ್ಗಳನ್ನು ಜೋಡಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ 75ನೇದ್ದು ಹುಲಿಕಲ್ ಘಾಟ್ ಯಾವುದರ ಮಧ್ಯೆ ಕಂಡುಬರುತ್ತೆ ಅಂದರೆ ಇದು ಶಿವಮೊಗ್ಗ ಮತ್ತು ಕುಂದಾಪುರದನ್ನು ಜೋಡಿಸುವ ಘಾಟ್ ಆಗಿದೆ. ಇನ್ನು ಚಾರ್ಮಡಿ ಘಾಟ್ ಎಲ್ಲಿಪ್ಪ ಅಂತಂದರೆ ಚಿಕ್ಕಮಗಳೂರು ಮತ್ತು ಮಂಗಳೂರನ್ನ ಜೋಡಿಸುವಂತಹ ಘಾಟ್ ಆಗಿದೆ. ಆಗುಂಬೆ ಘಾಟ್ ಯಾವುದಕ್ಕೆ ಅಂತಂದರೆ ಇಲ್ಲಿ ಶಿವಮೊಗ್ಗ ಮತ್ತು ಉಡುಪಿಯನ್ನು ಜೋಡಿಸುತ್ತದೆ. ಇನ್ನು ಕೊಲ್ಲೂರು ಘಾಟ್ ಯಾವುದಕ್ಕೆ ಅಂತ ಅಂದರೆ ಶಿರೂರು ಮತ್ತು ಬಿಂದೂರನ್ನು ಜೋಡಿಸುತ್ತದೆ. ಇಲ್ಲಿ ನೋಡಿ, 1ನೇದ್ದು ಡಿ ಆಗುತ್ತೆ, 2ನೇದ್ದು ಎ ಆಗುತ್ತೆ, 3ನೇದ್ದು ಸಿ ಆಗುತ್ತೆ, 4ನೇದ್ದು ಡಿ ಬಿ ಆಗುತ್ತೆ. ಅದರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಮೈದಾನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ಮೈದಾನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿ ಇಲ್ಲದೇ ಇರತಕ್ಕಂಥದ್ದು ಆಪ್ಷನ್ ಎ ನೋಡಿ. ಮೈದಾನ ಪ್ರದೇಶವು ಹೆಚ್ಚಾಗಿ ಕೃಷ್ಣ ಮತ್ತು ಕಾವೇರಿ ನದಿಗಳಿಂದ ಬರಿದಾಗಿದೆ ಅನ್ನೋದು ತಪ್ಪು. ಯಾಕಂತಂದರೆ ಅದರಿಂದ ಕೂಡಿದೆ.
ಸೊ ಬರಿದಾಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಎ ತಪ್ಪಾದ ಉತ್ತರ. ಮೈದಾನ ಪ್ರದೇಶವು ನಿಕ್ಷೇಪದಿಂದಾಗಿ ರೂಪುಗೊಂಡಿದೆ, ಸರಿಯಾಗಿದೆ. ಮೈದಾನ ಪ್ರದೇಶವು ತೀವ್ರ ಬರ ಎದುರಿಸುತ್ತಿದೆ, ಇದು ಕೂಡ ಸರಿಯಾಗಿದೆ. ಇನ್ನು ಮೈದಾನ ಪ್ರದೇಶವು ಮಲೆನಾಡಿನ ಪೂರ್ವಕ್ಕೆ ಇದೆ, ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್, ಪ್ರಾಣಿಗಳಲ್ಲಿರುವ ಕಾಲುಬಾಯಿ ರೋಗವು ಯಾವುದರಿಂದ ಉಂಟಾಗುತ್ತದೆ ಅಂತ ಕೇಳಿದರೆ, ಸೊ ಈ ಒಂದು ಕಾಲುಬಾಯಿ ರೋಗ ಬರ್ತಕ್ಕಂಥದ್ದು ವೈರಸ್ ಕಾಯಿಲೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಪಶ್ಚಿಮ ಘಾಟ್ಗಳು ಪಶ್ಚಿಮ ಭಾಗದ ಶುಷ್ಕ ಮತ್ತು ಬರಪೀಡಿತ ಪೂರ್ವ ಭಾಗಕ್ಕೆ ವ್ಯತಿರಿಕ್ತವಾಗಿದೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ, ಇದಕ್ಕೆ ಏನಪ್ಪ ಅಂತಂದರೆ ಮೊದಲನೇ ಹೇಳಿಕೆ ನೋಡೋಣ. ಪಶ್ಚಿಮ ಘಟ್ಟಗಳ ಪರಿಹಾರ ವೈಶಿಷ್ಟ್ಯಗಳು ಬಹುತೇಕ ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುತ್ತವೆ. ಸೊ ಇಲ್ಲಿ ಪಶ್ಚಿಮ ಘಟ್ಟಗಳ ಪರಿಹಾರ ಬಹುತೇಕಗಳು ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುತ್ತವೆ ಅನ್ನೋದು ಸರಿಯಾಗಿದೆ, ಯಾಕಂತಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಅವು ಬರ್ತವೆ. ಇನ್ನು ನೈಋತ್ಯ ಗಾಳಿ ಬೀಸುವಿಕೆಯು ಪಶ್ಚಿಮ ಘಟ್ಟಗಳ ಪಶ್ಚಿಮಕ್ಕೆ ಭಾಗದಲ್ಲಿ ಹಿಮವನ್ನು ಇಲ್ಲ, ಇದು ತಪ್ಪು. ಯಾಕಂತಂದ್ರೆ ನೈಋತ್ಯದಿಂದ ಬೀಸುವ ಘಟ್ಟಗಳು ಪಶ್ಚಿಮ ಭಾಗದಲ್ಲಿ ಹಿಮವನ್ನು ಎದುರಿಸುವುದಿಲ್ಲ. ಇನ್ನು ಪಶ್ಚಿಮ ಘಟ್ಟಗಳು ಎತ್ತರದ ಪರ್ವತ ಸರಪಳಿಗಳ ಅಡಿಯಲ್ಲಿ ಬರುತ್ತವೆ, ಇದು ಸರಿಯಾಗಿದೆ. ಯಾಕಂತಂದರೆ ಪಶ್ಚಿಮ ಘಟ್ಟದ ಪರ್ವತಗಳು ಅತ್ಯಂತ ಎತ್ತರವಾಗಿದ್ದಾವೆ. ಇನ್ನು ಬಲಭಾಗಕ್ಕೆ ಹೋಲಿಸಿದರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಬಹಳ ಹೆಚ್ಚು ಓರೋಗ್ರಾಫಿ ಮಳೆ ಇದು ಸರಿಯಾಗಿದೆ. ಓರೋಗ್ರಾಫಿ ಅಂದರೆ ತಡೆದ ಮಳೆ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ 1, 3, 4 ಸರಿಯಾಗಿದೆ. ಆಪ್ಷನ್ ಡಿ ಸರಿಯಾಗುತ್ತೆ, ಎರಡನೇ ತಪ್ಪು. ನೆಕ್ಸ್ಟ್, ಕರ್ನಾಟಕದ ನದಿ ಜಲಾನಯನ ಪ್ರದೇಶಗಳನ್ನು ಅವುಗಳ ಜಲಾನಯನ ಗಾತ್ರದ ಆಧಾರದ ಮೇಲೆ ಅವರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಅವರೋಹಣ ಕ್ರಮದಲ್ಲಿ ಬರೆದಾಗ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ನೋಡಿ ಎ ಸರಿಯಾಗುತ್ತೆ. ಏನಪ್ಪ ಅಂತಂದರೆ ಕೃಷ್ಣಾ ನದಿ ಅತಿ ಹೆಚ್ಚು ಇದು ಮಾಡುತ್ತೆ, ಅದಾದಮೇಲೆ ಕಾವೇರಿ ನದಿ, ಪಶ್ಚಿಮಕ್ಕೆ ಹರಿಯುವ ನದಿಗಳು, ಉತ್ತರ ಪೆನ್ನಾರ್, ಗೋದಾವರಿ, ದಕ್ಷಿಣ ಪೆನ್ನಾರ್, ಪಾಲಾರ್. ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. ಯಾವ ನದಿಯ ಮೇಲೆ ಮಾಗೋಡು ಜಲಪಾತ ಇದೆ ಅಂತ ಕೇಳಿದರೆ, ಸೊ ಇದು ಬೆಡ್ತಿ ನದಿಯ ಮೇಲೆ ಮಾಗೋಡು ಜಲಪಾತ ನಿರ್ಮಾಣವಾಗಿದೆ. ನೆಕ್ಸ್ಟ್, ಇನ್ನು ಗ್ರಾಮೀಣಾಭಿವೃದ್ಧಿಯ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗುರಿಯಾಗಿರಿಸಿಕೊಂಡಿದೆ ಅಂತ ಕೇಳಿದರೆ, ಸೊ ಈ ಗ್ರಾಮೀಣಾಭಿವೃದ್ಧಿ ಮೇನ್ ಗುರಿಯಾಗಿರಿಸಿಕೊಂಡದ್ದು ಬಡತನ ಕಡಿಮೆ ಮಾಡೋದು, ಬಡತನ ನಿರ್ಮೂಲನೆ ಮಾಡುವ ಸಲುವಾಗಿ ಇದನ್ನು ಸ್ಥಾಪಿಸಲಾಗಿದೆ. ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್, ಭಾರತ ಮತ್ತು ಪಾಕಿಸ್ತಾನದ ಮಧ್ಯದ ಸಿಮ್ಲಾ ಒಪ್ಪಂದವು ಯಾವ ಕಾರಣಕ್ಕಾಗಿ ಏರ್ಪಟ್ಟಿತು ಅಂತ ಕೇಳಿದ್ದಾರೆ. ಸೊ ಈ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಮ್ಲಾ ಒಪ್ಪಂದ ಯಾವಾಗಪ್ಪ ಅಂತಂದರೆ ಜುಲೈ 2, 1972ರಲ್ಲಿ ನಡೀತು. ಸೊ ಅದು ಯಾವ ಕಾರಣಕ್ಕೆ ಅಂತ ಅಂದರೆ, ಇಲ್ಲಿ ಕೆಳಗಿನ ಆಪ್ಷನ್ಗಳನ್ನು ನೋಡ್ತಾ ಇದ್ದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ. ವಿವಾದಗಳನ್ನು ದ್ವಿಪಕ್ಷೀಯವಾಗಿ ಪರಿಹರಿಸಿಕೊಳ್ಳುವ ಸಲುವಾಗಿ ಒಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಮ್ಲಾ ಒಪ್ಪಂದವನ್ನು ಏರ್ಪಡಿಸಲಾಯಿತು. ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್, ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಮನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಅಂತ ಕೇಳಿದರೆ, ಸೊ ಈ ಒಂದು ಮೈಕ್ರೋ ಅಂತ ಬಂದರೆ ಸಣ್ಣ, ಇದೊಂದು ವಾಕ್ಯ ನೆನಪಿಟ್ಕೊಂಡ್ಬಿಟ್ರೆ ನೆನಪಾಗಿಬಿಡುತ್ತೆ. ಸಣ್ಣ ರೈತರು ಮಾಡಿದ ಸಾಲ ಸೌಲಭ್ಯಕ್ಕಾಗಿ ಈ ಒಂದು ಮೈಕ್ರೋ ಕ್ರೆಡಿಟ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಭಾರತದ ವಿದೇಶಿ ವಿನಿಮಯ ಸಂಗ್ರಹದ ಭಾಗವಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳನ್ನು ನೋಡ್ತಾ ಇದ್ರೆ ನೋಡಿ, ಸರ್ಕಾರ ಹೊಂದಿರುವ ಎಸ್ ಡಿ ಆರ್ ಅಂತ ಕೇಳಿದ್ದಾರೆ. ಸೊ ಇದು ಇದೆ, ಯಾಕಂದರೆ ವಿದೇಶಿ ವಿನಿಮಯ ಸಂಗ್ರಹದ ಭಾಗವಾಗಿದೆ ಇದು. ಇನ್ನು RBI ಬಳಿ ಇರುವ ಚಿನ್ನದ ಇದು ನೋಡೋಣ. ಸರ್ಕಾರದ ಬಳಿ ಇರುವ ವಿದೇಶಿ ವಿನಿಮಯ ಸಂಗ್ರಹ ಇದು ಕೂಡ ವಿದೇಶಿಯ ವಿನಿಮಯದ ಸಂಗ್ರಹವಾಗಿದೆ. ಇನ್ನು RBI ಬಳಿ ಇರತಕ್ಕಂಥ ವಿದೇಶಿ ವಿನಿಮಯ ಸಂಗ್ರಹ ಇದು ಕೂಡ ಸರಿಯಾಗಿದೆ. ಇಲ್ಲಿ RBI ಬಳಿ ಇರತಕ್ಕಂಥ ಚಿನ್ನದ ಸಂಗ್ರಹ ಏನಪ್ಪ ಅಂತಂದರೆ, ಪ್ರೆಸೆಂಟ್ ನಮ್ಮ ಹತ್ರ ಎಷ್ಟು ಕರೆನ್ಸಿ ಇದೆಯೋ ಅಷ್ಟು ಚಿನ್ನದ ಸಂಗ್ರಹಣೆ RBIಯಲ್ಲಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ACBD ಸರಿಯಾಗಿದ್ದಾವೆ, ಆದರೆ ಆಪ್ಷನ್ ಬಿ ಇಲ್ಲಿ ತಪ್ಪು. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್, ದಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಅಂತ ಕೇಳಿದರೆ, ಸೊ ದಿ ವರ್ಲ್ಡ್ ಎಕನಾಮಿಕ್ ಔಟ್ಪುಟ್ ರಿಪೋರ್ಟನ್ನು ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಬಿಡುಗಡೆ ಮಾಡುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ವರ್ಗಾವಣೆ ಪಾವತಿಗಳ ಉದಾಹರಣೆಗಳು ಅಂತ ಕೇಳಿದರೆ, ಸೊ ವರ್ಗಾವಣೆ ಪಾವತಿಗಳ ಉದಾಹರಣೆಗಳು ಯಾವುದು ಅಂತ ಅಂದರೆ ನಿರುದ್ಯೋಗ ಭತ್ಯೆ ಸರಿಯಾಗಿದೆ, ಮತ್ತು ಸಂಬಳ ಪಾವತಿ ಇದು ವರ್ಗಾವಣೆ ಪಾವತಿ ಅಲ್ಲ. ಇನ್ನು ಸಾಮಾಜಿಕ ಭದ್ರತೆ ಪಾವತಿಗಳು ಇದು ಕೂಡ ಹೌದು, ಮತ್ತು ವೃದ್ಧಾಪ್ಯ ವೇತನ ಆಪ್ಷನ್ ಎ ಸರಿಯಾಗಿದೆ. ವರ್ಗಾವಣೆ ಪಾವತಿಗಳು, ಸಂಬಳ ಪಾವತಿ ವರ್ಗಾವಣೆ ಪಾವತಿಯಲ್ಲಿ ಬರೋಂಗಿಲ್ಲ. ನೆಕ್ಸ್ಟ್,
ಕೆಳಗಿನ ಯಾವ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಭಾರತದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಆಪ್ಷನ್ ಸಿ 24ನೇ ಏಪ್ರಿಲ್. ಅಂದರೆ ರಾಜಸ್ಥಾನದ ನಾಗೋರ್ನಲ್ಲಿ ಈ ಒಂದು ಪಂಚಾಯತ್ ರಾಜ್ ಸ್ಥಾಪನೆಯಾದ ಕಾರಣ ಆ ದಿನವನ್ನು ಪಂಚಾಯತ್ ರಾಜ್ ದಿನವಂತ ಆಚರಿಸಲಾಗುತ್ತದೆ. ನೆಕ್ಸ್ಟ್, ಗ್ರಾಮಗಳಲ್ಲಿ ಪಂಚಾಯತ್ ರಾಜನ್ನು ಬಲಪಡಿಸಲು ಪ್ರಧಾನಮಂತ್ರಿಗಳು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಾರಂಭಿಸಿದರು ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ, ಪ್ರಧಾನಮಂತ್ರಿಯವರು ಯಾವುದನ್ನು ಪ್ರಾರಂಭಿಸಿದ್ದಾರೆ ಅಂತ ಅಂದರೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಗ್ರಾಮ್ ಉದಯ್ ಸೇ ಭಾರತ್ ಉದಯ್ ಅಭಿಯಾನವನ್ನು ಪ್ರಾರಂಭಿಸಿದರು 2023ರಲ್ಲಿ 2023ಯಲ್ಲಿ. ನೆಕ್ಸ್ಟ್, ಅದೇನು ಎಷ್ಟು ಇಂಪಾರ್ಟೆಂಟ್ ಆಗಲ್ಲ ಇವಾಗ. ನೆಕ್ಸ್ಟ್, ವಿಶ್ವದ ಭತ್ತದ ಜೀನ್ ಬ್ಯಾಂಕ್ ಎಲ್ಲಿದೆ ಅಂತ ಕೇಳಿದರೆ, ಸೊ ವಿಶ್ವದ ಭತ್ತದ ಜೀನ್ ಬ್ಯಾಂಕ್ ಕಂಡುಬರುವುದು ಫಿಲಿಪೈನ್ಸ್ ದೇಶದಲ್ಲಿ. ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್, ಜವಾಹರ್ಲಾಲ್ ನೆಹರು ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಜವಾಹರ್ಲಾಲ್ ನೆಹರು ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ತಿಳುವಳಿಕೆ ಪ್ರಶಸ್ತಿ, ಯಾಕಂದರೆ ಜವಾಹರ್ಲಾಲ್ ನೆಹರು ವಿದೇಶಾಂಗ ನೀತಿ ಬಹಳ ಚಲೋದಾಗಿತ್ತು, ಅದಕ್ಕೋಸ್ಕರ ಅವರ ಮೇಲೆ ಅಂತಾರಾಷ್ಟ್ರೀಯ ತಿಳುವಳಿಕೆ ನೀತಿಗಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನೆಕ್ಸ್ಟ್, ಇಟ್ಟಿಗೆ, ಪಾದಚಾರಿ ಬ್ಲಾಕ್ಗಳು ಮತ್ತು ಸಿಮೆಂಟ್ಗಳಲ್ಲಿ ಬಳಸಲಾಗುವ ಕಲ್ಲಿದ್ದಲಿನ ಉಷ್ಣ ವಿದ್ಯುತ್ ಸ್ಥಾವರಗಳ ತ್ಯಾಜ್ಯ ಉತ್ಪನ್ನವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಸೊ ಈ ಕಲ್ಲಿದ್ದಲಿನಲ್ಲಿ ಸುಟ್ಟ ಕಲ್ಲಿದ್ದಲು ಸುಟ್ಟಾದ್ಮೇಲೆ ಅದರಲ್ಲಿ ಏನು ಉಳಿಯಂಗಿಲ್ಲ, ಅದನ್ನು ಇಟ್ಟಿಗೆ ತಯಾರಿಸಲು ಉಪಯೋಗಿಸುತ್ತಾರೆ. ಸೊ ಅದಕ್ಕೆ ಏನು ಕರೀತಾರೆ ಅಂದರೆ ಫೆಲ್ಡಸ್ಪರ್ ಅಂತ ಕರೀತಾರೆ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಏರುತ್ತಿರುವ ಸಮುದ್ರ ಮಟ್ಟದಿಂದಾಗಿ ಮೊದಲು ಮುಳುಗುವ ನಿರೀಕ್ಷೆಯಲ್ಲಿರ್ತಕ್ಕಂಥ ದ್ವೀಪ ದೇಶ ಯಾವುದು ಅಂತಂದರೆ ಇದು ಸೈಚೆಲೆಸ್ ಅಂತ ಕರಿತೀವಿ. ಸೈಚೆಲಿಸ್ ಇದು ದಕ್ಷಿಣ ಆಫ್ರಿಕಾದ ಒಂದು ದೇಶವಾಗಿದೆ. ದಕ್ಷಿಣ ಆಫ್ರಿಕನ್ ಕಂಟ್ರಿ, ಆಫ್ರಿಕಾದ ದೇಶವಾಗಿದೆ ಇದು. ಪೂರ್ವ ಆಫ್ರಿಕಾ, ದಕ್ಷಿಣ ಅಲ್ಲ, ಪೂರ್ವ ಆಫ್ರಿಕಾದ ದೇಶ. ಜಾಗತಿಕ ಮಬ್ಬಾಗುವಿಕೆ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ, ಸೊ ಜಾಗತಿಕ ಮಬ್ಬಾಗುವಿಕೆಯು ಏನನ್ನು ಸೂಚಿಸುತ್ತದೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಸೌರ ವಿಕಿರಣದ ಕಡಿತಕ್ಕೆ ಸೂಚನೆಯನ್ನು ನೀಡುತ್ತದೆ. ನೆಕ್ಸ್ಟ್, ಮಲೆನಾಡು ಪ್ರದೇಶದ ಸ್ಥಳೀಯ ಆಸ್ತಿ ಸಂಧಿವಾದಿತ ಕ್ಲಿಪ್ಪಿಂಗ್ ಡಿಸ್ಆರ್ಡರ್ ಅನ್ನು 1975ರಲ್ಲಿ ಗುರುತಿಸಲಾಗಿದ್ದು ಡ್ಯಾಶ್ ಎಂದು ಕರೆಯಲಾಗಿದೆ ಅಂತ ಕೇಳಿದರೆ, ಸೊ ಇದು ಯಾವ್ದಂದ್ರೆ ಕ್ರಿಪ್ಲಿಂಗ್ ಡಿಸಾರ್ಡರ್ ಅನ್ನು ಏನಂತ ಕರೆಯಲಾಗುತ್ತದೆ ಅಂತ ಅಂದರೆ ಆಪ್ಷನ್ ಡಿ ನೋಡಿ, ಹಂದಿಗೂಡು ಸಿಂಡ್ರೋಮ್ ಅಂತ ಕರೆಯಲಾಗುತ್ತದೆ. ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಈ ಕಾಯಿಲೆ ಕಂಡುಬರುತ್ತದೆ. ನೆಕ್ಸ್ಟ್, ಹಂದಿಗೂಡು ಸಿಂಡ್ರೋಮ್. ಕೆಳಗಿನ ಯಾವ ವರ್ಷದಲ್ಲಿ ಸಹಕಾರ ಸಂಘಗಳ ಕಾಯ್ದೆಯನ್ನು ಅಂಗೀಕರಿಸಲಾಯಿತು ಅಂತ ಕೇಳಿದರೆ ಇದು ಆಪ್ಷನ್ ಬಿ, 1912ರಲ್ಲಿ ಈ ಒಂದು ಸಹಕಾರ ಸಂಘಗಳ ಕಾಯ್ದೆಯನ್ನು ಅಂಗೀಕರಿಸಲಾಗಿದೆ. ಇಲ್ಲಿಗೆ ನಮ್ಮ ಇವತ್ತಿನ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಕೊನೆವರೆಗೂ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ದಾಗ ಇರತಕ್ಕಂಥ ನಮ್ಮ ಚಾನಲ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಥ್ರೆಡ್ಸ್ ಲಿಂಕನ್ನು ಕೂಡ ನೀವು ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.